ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ವಿದ್ಯಾರ್ಥಿಗಳ ಜೀವನದ ಬಹುಮುಖ್ಯ ಘಟ್ಟ ದ್ವಿತೀಯ ಪಿಯುಸಿ ಪರೀಕ್ಷೆ. ಹೀಗಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸದ್ಯ ವಾಸ್ತವ ಚಿತ್ರಣ ಹೇಗಿದೆ? ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಡು. ಇಂದಿನಿಂದ ದ್ವಿತೀಯ ಪಿಯು ಪರೀಕ್ಷೆ ಆರಂಭ, ವಿದ್ಯಾರ್ಥಿಗಳ ಭವಿಷ್ಯದ ಮಹತ್ವ ದಿನ ಅಂತ ಹೇಳ್ಬೋದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ನಾನೀಗ ಅಂದರೆ ಸೇಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜ್ ಬಳಿ ಇರುವಂಥದ್ದು. ಅಂದರೆ ಈಗಾಗಲೇ 10 ಗಂಟೆಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಕೆಲವೊಂದು ಮಾನದಂಡಗಳನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಮಕ್ಕಳಿಗೆ ಗೊಂದಲಗಳ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯಿಂದ ಈಗಾಗಲೇ ಸಿದ್ಧತೆ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಪರೀಕ್ಷೆ ನಡೆಯುತ್ತೆ. ರಾಜ್ಯಾದ್ಯಂತ ಮಾರ್ಚ್ 17ರವರೆಗೆ ಈ ಪರೀಕ್ಷೆ ನಡೆಯುತ್ತೆ. ಪ್ರಮುಖವಾಗಿ ಕಳೆದ ಬಾರಿಯಂತೆ ಪರೀಕ್ಷಾ ಕೇಂದ್ರಗಳಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಹಾಗೆಯೇ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಒಳಪಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿರುವಂಥದ್ದು. ಅಕ್ರಮ ತಡೆಯೋಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಈಗ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಚೆಕ್ ಮಾಡಿ ತದನಂತರ ಒಳಗೆ ಬಿಡುವಂಥದ್ದು. ಅಂದರೆ ಸುತ್ತಮುತ್ತ ಜೆರಾಕ್ಸ್ ಅಂಗಡಿ ಆಗಿರ್ಬೋದು, ಹಾಗೆಯೇ ಸೈಬರ್ ಆಗಿರ್ಬೋದು, ಯಾವುದನ್ನು ಕೂಡ ಇಲ್ಲಿ ಓಪನ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸದ್ಯ ಇಲ್ಲಿರುವ ಸಿಬ್ಬಂದಿಗಳು ಕೂಡ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಮೊಕ್ಕ ಮೂಡಿದ್ದಾರೆ. ಹಾಗೆಯೇ ತಮ್ಮ ಮಕ್ಕಳನ್ನು ಪರೀಕ್ಷೆಗೆ ಬಿಡೋದಕ್ಕೆ ಪೇರೆಂಟ್ಸ್ ಕೂಡ ಇಲ್ಲಿ ಬಂದಿರುವಂಥದ್ದು. ಯಾಕಂದರೆ ಮಕ್ಕಳ ಭವಿಷ್ಯದಲ್ಲಿ ಇವತ್ತು PU ಪರೀಕ್ಷೆ ಬಹಳಷ್ಟು ಪ್ರಾಮುಖ್ಯತೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ವಿಜ್ಞಾನ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಕಲಾ ಪರೀಕ್ಷೆಯನ್ನು ಕೂಡ ಬೇರೆ ಬೇರೆ ಒಂದು ಕಾಲೇಜ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಬರೀತಾರೆ. ಪ್ರಮುಖವಾಗಿ ಇಲ್ಲಿರುವಂತಹ ಪೇರೆಂಟ್ಸನ್ನು ಕೂಡ ಮಾತಾಡ್ತೀನಿ. ಸರ್, ಈಗಾಗಲೇ PU ಕ್ವಶನ್ ಪೇಪರ್ 2 ದಿವಸಗಳ ಹಿಂದೆ ಲೀಕ್ಔಟ್ ಆಗಿದೆ. ಈ ರೀತಿಯಾದಂತಹ ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು. ಮಗ ಹೇಗೆ ಹೋಗಿದ್ದಾರೆ, ಹೇಗೆ ಪ್ರಿಪೇರ್ ಆಗಿದ್ದಾರೆ ಸರ್? ಚೆನ್ನಾಗಿ ಓದ್ತಾ ಇದ್ದಾರೆ. ಮೌಂಟ್ ಕಾರ್ಮಲಲ್ಲಿ ನಮ್ಮ ಮಗಳು ಓದ್ತಾ ಇದ್ದಾಳೆ. ಸೆಕೆಂಡ್ PUC PCMB ಮಾಡ್ತಾ ಇದ್ದಾಳೆ. ಬರೆಯೋಕ್ಕೆ ಬರ್ತಾ ಇದ್ದಾಳೆ. ಒಳ್ಳೆಯದಾಗಲಿ, ದೇವರೆಲ್ಲ ಆಶೀರ್ವಾದ ಮಾಡಲಿ, ಹುಡುಗರಿಗೆಲ್ಲ ಚೆನ್ನಾಗಿರಲಿ. ನೀವೇನು ಹೇಳ್ತೀರಾ ಸರ್? ಮೇಡಮ್, ಅದು ನೀವು PU ಲೀಕ್ ಆಯಿತು ಅಂತ ಹೇಳಿದ್ರಲ್ಲ, ಅದು ಇನ್ಫಾರ್ಮೇಷನ್ಸ್ ನನಗೆ ಗೊತ್ತಿಲ್ಲ. ಸೊ ನನ್ನ ಮಗಳು ಮೌಂಟ್ಸ್ ಕಾರ್ಮಲಲ್ಲಿ ಸೆಕೆಂಡ್ PUC ಕಾಮರ್ಸ್ ಅಂತ ಓದ್ತಾ ಇದ್ದಾರೆ. ಈ ಹಿಂದೆ ಕೂಡ ನಿಮಗೆ ಗೊತ್ತಿದೆ ಸರ್, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಬಟ್ ಈ ಬಾರಿ ಗೌರ್ಮೆಂಟ್ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ನೀವು ಈಗಾಗಲೇ ಸುತ್ತಮುತ್ತ ನೋಡ್ಬೋದು, ಸೈಬರ್ ಆಗಿರ್ಬೋದು, ಯಾವುದನ್ನು ಇದು ಮಾಡಿ ಮಕ್ಕಳು ಗೊಂದಲ ಆಗಬಾರ್ದಂತ ಈಗ ಮೆಸೇಜ್ ಪಾಸ್ ಮಾಡಿದೆ. ಆ್ಯಸ್ ಎ ನೀವು ಪೋಷಕರಾಗಿ ಏನು ಹೇಳ್ತೀರಾ? ಮೇಡಮ್, ಈ ಥರ ಲೀಕ್ ಆಗೋ ಮೆಸೇಜ್ಗಳೇ ಬರಬಾರ್ದು. ಯಾಕಂದರೆ ಓದೋ ಮಕ್ಕಳಿಗೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ. ಸೊ ಅವ್ರಿಗೆ ಡಿಸ್ಟ್ರಾಕ್ಟ್ ಆಗುತ್ತೆ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಬರೆದು ಎಕ್ಸಾಮ್ ಬರೆದಿರ್ತಾರೆ, ಮತ್ತೆ ಲೀಕ್ ಆಯಿತು ಅಂತ ಮತ್ತೆ ಎಕ್ಸಾಮ್ ಕೊಟ್ಟರೆ ಪೇರೆಂಟ್ಸ್ಗೂ ತೊಂದರೆ, ಅವ್ರಿಗೂ ತೊಂದರೆ, ಕಷ್ಟ ಆಗುತ್ತೆ. ಸೊ ಲೀಕ್ ಆಗೋದು ಬೇಡ, ಕಠಿಣ ಕ್ರಮ ತೊಗೊಳೋದು ತುಂಬ ಒಳ್ಳೆಯದು ಮೇಡಮ್. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಬಿಡೋಕೆ ಬಂದಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಇವತ್ತು ಪ್ರಮುಖವಾಗಿ KSRTC ಆಗಿರ್ಬೋದು, ಅಂದರೆ ಸರ್ಕಾರದಿಂದ ಕೂಡ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗೆಯೇ CM ಸಿದ್ದರಾಮಯ್ಯ ಅವರು ಕೂಡ ಮಕ್ಕಳಿಗೆ ಒಂದು ಆಲ್ ದಿ ಬೆಸ್ಟ್ ಮೆಸೇಜನ್ನು ಕೂಡ ಪಾಸ್ ಮಾಡಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ PU ಎಕ್ಸಾಮ್ ಇವತ್ತಿನಿಂದ ಪ್ರಾರಂಭ. ಸೊ ಯಾವುದೇ ಮಕ್ಕಳು ಕೂಡ ಗೊಂದಲಕ್ಕೆ ಒಳಗಾಗದೆ, ಪೋಷಕರು ಕೂಡ ಅದನ್ನೇ ಹೇಳೋದು, ಮಕ್ಕಳು ಕೂಡ ಯಾವುದೇ ಒಂದು ಭಯವಿಲ್ಲದೆ ಎಕ್ಸಾಮನ್ನು ಬರಿಬೇಕನ್ನೋದು ಜಿ ಕನ್ನಡದ ಆಶಯ ಆಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.